ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ನಾವು ಇಷ್ಟು ದಿನ ಯಾವುದೇ ಒಂದು ವಸ್ತುಗಳನ್ನು ತೆಗೆದುಕೋಬೇಕಾದ್ರೆ ಏನಪ್ಪ ಇದು ಎಲ್ಲ ವಸ್ತುಗಳ ಮೇಲೆ GST ಅನ್ನು ಹಾಕಿ ರೇಟನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಹೆಂಗೆ ನಾವು ಬದುಕೋದು, ಈ ಥರ ಜಾಸ್ತಿ ಆಗ್ತಾ ಹೋದ್ರೆ ಅಂತ ಬೈಕೋತಾ ಇದ್ವಿ ಸರ್ಕಾರವನ್ನು. ಆದರೆ ಇದೇ ಒಂದು GST ವಿಚಾರವಾಗಿ ಈಗ ಜನರಿಗೆ ಒಂದು ಖುಷಿ ಕೊಡುವಂತಹ ಒಂದು ಸುದ್ದಿ ಸಿಗ್ತಾ ಇದೆ. ಆ ಒಂದು ಖುಷಿಯ ಒಂದು ವಿಚಾರವನ್ನು ಕೇಂದ್ರ ಸರ್ಕಾರವೇ ಹೇಳಿರುವಂಥದ್ದು. ನೋಡಿ, ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು, ಸ್ವಾತಂತ್ರ್ಯ ಒಂದು ದಿನಾಚರಣೆಯ ಭಾಷಣದಲ್ಲಿ ಹೇಳ್ತಾ ಅವರು GSTಯಲ್ಲಿ ನಾವು ಒಂದು ಕ್ರಾಂತಿಯನ್ನು ಮಾಡ್ತೀವಿ, GST ವಿಚಾರದಲ್ಲಿ ನಾವು ಜನರಿಗೆ ಖುಷಿ ಕೊಡುವಂತಹ ಒಂದು ಸುದ್ದಿಯನ್ನು ಕೊಡ್ತೀವಿ, ಹಲವು ವಸ್ತುಗಳ ಮೇಲೆ GST ಒಂದು ಏನಿದೆ ದರ ಅದನ್ನು ನಾವು ಇಳಿಸ್ತೀವಿ ಅಂತ ಹೇಳಿದರು ಜನರಿಗೆ. ಆ ಮುಖಾಂತರ ನಾವು ನಿಮಗೆ ದಸರಾ ಮತ್ತು ದೀಪಾವಳಿ ಎರಡೂ ಹಬ್ಬದ ಉಡುಗೊರೆಯನ್ನು ಕೊಡ್ತೀವಿ ಎನ್ನುವಂಥ ಒಂದು ಭರವಸೆಯ ಮಾತನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ಈಗ ಸರ್ಕಾರ ನುಡಿದಂತೆ ನಾವು ಕೂಡ ನಡೆದುಕೊಳ್ತೀವಿ ಅನ್ನೋ ರೀತಿಯಲ್ಲಿ GST ಒಂದು ಪರಿಷ್ಕರಣೆಯನ್ನು ಮಾಡಿ ದೇಶದ ಜನರಿಗೆ ಒಂದು ಉಡುಗೊರೆಯನ್ನು ಕೊಡೋಕೆ ಮುಂದಾಗ್ಬಿಟ್ಟಿದೆ. ಅದರ ಬಗ್ಗೆ ಒಂದು ಅಧಿಕೃತವಾಗಿ ಘೋಷಣೆ ಕೂಡ ಆಗೋಗಿದೆ. 56ನೇ GST ಕೌನ್ಸಿಲ್ ಸಭೆ ಏನಿತ್ತು, ಆ ಸಭೆ ನಡೆದ ಬಳಿಕ ಕೇಂದ್ರ ಹಣಕಾಸು ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ವಿಚಾರವಾಗಿ ಸ್ಪಷ್ಟವನ್ನು ಕೂಡ ಕೊಟ್ಟಿರುವಂಥದ್ದು. GST ಸ್ಲ್ಯಾಬ್ಗಳೇನಿತ್ತು, ಆ ಸ್ಲ್ಯಾಬ್ಗಳಲ್ಲಿ ಒಂದು ದೊಡ್ಡ ಮಟ್ಟದ ಪರಿಷ್ಕರಣೆಯನ್ನು ಮಾಡಿದ್ದಾರೆ. ಹಾಗಾದರೆ GSTಯಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನೋಡೋದಾದರೆ, ಸದ್ಯಕ್ಕೆ ಏನು ಅಸ್ತಿತ್ವದಲ್ಲಿ ಇದ್ವಲ್ಲ 4 GST ಸ್ಲ್ಯಾಬ್ಗಳು, ಅದರಲ್ಲಿ 2 ಮಾತ್ರ ಉಳಿಸ್ಕೊಂಡಿದೆ, ಇನ್ನು 2ಅನ್ನು ತೆಗೆದು ಹಾಕಲಾಗಿದೆ ಅಂತ ಹೇಳಿದ್ದಾರೆ. ಇದನ್ನು GST ಮಂಡಳಿ ಇದಕ್ಕೆ ಅನುಮೋದನೆಯನ್ನು ಕೂಡ ಕೊಟ್ಟಿದೆ ಅಂತೆ. 12% ಇದ್ದಂತಹ ಮತ್ತು 28% ಅಂತ ಇದ್ದಂತಹ ಒಂದು ಸ್ಲ್ಯಾಬ್ಗಳೇನಿದ್ದು ಅವೆರಡನ್ನು ಕೂಡ ರದ್ದು ಮಾಡಿರುವಂಥದ್ದು. ಅದರ ಬದಲಾಗಿ 5 ಮತ್ತು 18ರ ಒಂದು ತೆರಿಗೆಯ ಸ್ಲ್ಯಾಬ್ಗಳನ್ನು ಉಳಿಸ್ಕೊಂಡಿರೋದು, ಇವೆರಡನ್ನು ಮಾತ್ರ ಈಗ ಉಳಿಸ್ಕೊಂಡಿದೆ ಅಂತ ಹೇಳಿದೆ. ಇದರಿಂದ ಈ ರೀತಿಯಾಗಿ ಬದಲಾವಣೆ ಮಾಡಿರೋದ್ರಿಂದ ಒಂದು ಅನೇಕ ವಸ್ತುಗಳ ಮೇಲೆ ಅದರ ಒಂದು ನಿಗದಿತ ಬೆಲೆ ಏನಿತ್ತು ಇಷ್ಟು ದಿನ, ಅದು ಈಗ ಇಳಿಕೆ ಆಗಿರುವಂಥದ್ದು. ಇದರಿಂದ ಒಂದು ಜನಸಾಮಾನ್ಯರಿಗೆ, ಬಡವರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗಾದರೆ ಯಾವ ವಸ್ತುಗಳ ಮೇಲೆ ಒಂದು ಪರ್ಸೆಂಟೇಜ್ ವೈಸಲ್ಲಿ ಇವರು ಇಳಿಸಿದ್ದಾರೆ ದರಗಳನ್ನು, ಮತ್ತು ಇನ್ನೊಂದು ಕೆಲವೊಂದು ವಸ್ತುಗಳ ಮೇಲೆ GST ಏನಿತ್ತಲ್ವಾ, ಆ GSTನೇ ಬೇಡ ಅಂತೇಳಿ ತೆಗೆದುಹಾಕಿ 0% ತೆರಿಗೆ ರೀತಿಯಲ್ಲಿ ಮಾಡಿರುವಂಥದ್ದು. ಅಂದರೆ ಯಾವುದೇ ಒಂದು ಕೆಲವೊಂದು ಏನು ವಸ್ತುಗಳು ಹೇಳಿದರೆ ಅದ್ರ ಮೇಲೆ ನೀವು ಏನೇ ಒಂದು ತಗೊಂಡ್ರೂ ಕೂಡ GST ಇರೋಲ್ಲ, ಅದೇನು ಬೆಲೆ ಇರುತ್ತೆ ಅದಕ್ಕೆ ನಿಮಗೆ ಸಿಗುತ್ತೆ ಅಂತ ಹೇಳಿರುವಂಥದ್ದು. ಹಾಗಾದರೆ ಯಾವ್ಯಾವ ವಸ್ತುಗಳ ಮೇಲೆ GSTಯನ್ನು ಸಂಪೂರ್ಣವಾಗಿ ತೆಗೆದು ಹಾಕಿದ್ದಾರೆ ಮತ್ತು ಯಾವ ವಸ್ತುಗಳ ಮೇಲೆ ಪರ್ಸೆಂಟೇಜ್ ವೈಸು ಕಡಿಮೆ ಮಾಡಿದ್ದಾರೆ. ಕಡಿಮೆ ಮಾಡಿರೋದು ಮಾತ್ರ ಅಲ್ಲ, ಕೆಲವೊಂದರಲ್ಲಿ ತೆಗೆದು ಹಾಕಿದರೆ, ಇನ್ನೊಂದು ಕೆಲವೊಂದರಲ್ಲಿ ಕಡಿಮೆ ಮಾಡಿದರೆ, ಇನ್ನೂ ಕೆಲವೊಂದರಲ್ಲಿ ಜಾಸ್ತಿ ಕೂಡ ಮಾಡಿದ್ದಾರೆ. ನಾವು ಅದನ್ನು ನೋಡ್ತಾ ಹೋಗ್ಬಿಡೋಣ ಡೀಟೇಲ್ಸ್ ಆಗಿ, ಯಾವುದ್ರಲ್ಲಿ ತೆಗೆದು ಹಾಕಿದ್ದಾರೆ, ಯಾವುದ್ರಲ್ಲಿ ಕಡಿಮೆ ಮಾಡಿದ್ದಾರೆ, ಯಾವುದರಲ್ಲಿ ಜಾಸ್ತಿ ಮಾಡಿದ್ದಾರೆ, ಎಲ್ಲ ವಿಚಾರನ ನೋಡ್ತಾ ಹೋಗೋಣ. ನೋಡಿ, ಈ ಒಂದು GST ವಿಚಾರದಲ್ಲಿ UHT ಮಿಲ್ಕ್ ಏನಿದೆ, ಆ ಮಿಲ್ಕ್ ಮೇಲೆ ಆಗಿರ್ಬೋದು, ಪ್ಯಾಕ್ ಮಾಡಿರ್ತಾರಲ್ವ ಪ್ಯಾಕಿಂಗ್ ಮಿಲ್ಕ್ ಅದ್ರ ಮೇಲೆ ಆಗಿರ್ಬೋದು, ಮತ್ತು ಚೆನ್ನ ಪನ್ನೀರ್ ಅಂತ ಬರುತ್ತೆ ಅದಾಗಿರ್ಬೋದು, ಇಂಡಿಯನ್ ಬ್ರೆಡ್ಸ್ ಅದು ಆಗಿರ್ಬೋದು, ರೊಟ್ಟಿ, ಕಾಕ್ರಾ, ಚಪಾತಿ, ಪರೋಟ, ಪಿಜ್ಜಾ ಮತ್ತು ಬ್ರೆಡ್, ಇದರ ಜೊತೆಗೆ ಅಲ್ಟ್ರಾ ಹೈ ಟೆಂಪರೇಚರ್ ಇರುವಂಥ ಹಾಲು, ಇದೇನಿದೆ ಇದರ ಮೇಲೆ ಇದುವರೆಗೂ ಕೂಡ 5% GST ಇತ್ತು. 5% ಸ್ಲ್ಯಾಬ್ನ ಒಂದು ಅಡಿಯಲ್ಲಿ ಬರ್ತಾ ಇತ್ತು, GST ಸ್ಲ್ಯಾಬ್ ಅಡಿಯಲ್ಲಿ ಈ ಎಲ್ಲ ವಸ್ತುಗಳು. ಅದರಿಂದ ಕೂಡ ಈಗ ಸಂಪೂರ್ಣವಾಗಿ GSTನ ತೆಗೆದು ಹಾಕಿದ್ದಾರೆ. ಯಾವುದೇ ರೀತಿಯಾದ GST ಇರಲ್ಲ ಈ ಒಂದು ವಸ್ತುಗಳು. ಇದರ ಜೊತೆಗೆ ಇಷ್ಟೇ ಅಲ್ಲ, ಏನು ಮಕ್ಕಳು ಕಲಿಕೆಯ ಒಂದು ಸಾಮಗ್ರಿಗಳು ಇರುತ್ತೆ ಸ್ಕೂಲ್ಗೆ ಹೋಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ವಿನಾಯಿತಿಯನ್ನು ಕೊಟ್ಟಿರೋದು. ಅಂದರೆ ಅದರಲ್ಲೂ ಕೂಡ GSTನ ತೆಗೆದು ಹಾಕಿರೋದು. ಯಾಕಂತಂದರೆ ಆಹಾರ ವಸ್ತುಗಳು ಮಾತ್ರ ಅಲ್ಲದೆ ಮಕ್ಕಳಿಗೆ ಏನು ಕಲಿತಾರೆ ಅವರಿಗೆ ಒಂದು ಸ್ಕೂಲ್ ಫೀಸು ಅದಕ್ಕೆ ನಾವು ಅದೇ ಜಾಸ್ತಿ ಆಗಿಬಿಟ್ಟೆ ಅಂತ ಓದಾಡ್ತಿರ್ತೀವಿ. ಅವ್ರಿಗೆ ಏನು ಕೊಡಿಸ್ತೀವಿ, ಬುಕ್ಕು ಎಲ್ಲ ಕೊಡಿಸ್ತೀವಲ್ಲ, ಅದ್ರ ಮೇಲೆ ಬೇಡ ಇದು ಹೊರೆ ಆಗುತ್ತೆ ಅಂತ ಹೇಳಿ ಅದ್ರ ಮೇಲೆ ಕೂಡ ಒಂದು ರಿಯಾಯಿತಿಯನ್ನು ಕೊಟ್ಟು ತೆಗೆದು ಹಾಕಿಬಿಟ್ಟಿರುವಂಥದ್ದು. ಮಕ್ಕಳೇನು ಉಪಯೋಗಿಸ್ತಾರಲ್ಲ, ಮ್ಯಾಪ್ಸ್ ಆಗಿರ್ಬೋದು, ಚಾರ್ಟ್ಸ್ ಆಗಿರ್ಬೋದು, ಗ್ಲೋಬ್ಸ್ ಆಗಿರ್ಬೋದು, ಪೆನ್ಸಿಲು, ಶಾರ್ಪ್ನರು, ಎರೇಸರು, ಕ್ರಯನ್ಸು, ಮತ್ತು ಮಕ್ಕಳು ಯೂಸ್ ಮಾಡುವಂಥ ಒಂದು ಬುಕ್, ನೋಟ್ಬುಕ್ಗಳೇನಿದೆ ಅದು, ಇದರೆಲ್ಲದರ ಮೇಲೆ ಕೂಡ ಈ ಹಿಂದೆ 12% GST ಇತ್ತು. 12% GST ಒಂದು ಸ್ಲ್ಯಾಬ್ ಅಡಿಯಲ್ಲಿ ಬರ್ತಾ ಇತ್ತು. ಅದನ್ನು ಕೂಡ ಈಗ ತೆಗೆದುಹಾಕಿ ಇದಕ್ಕೆ ಕೂಡ ವಿನಾಯಿತಿಯನ್ನು ಕೊಟ್ಟಿರುವಂಥದ್ದು. ಶೂನ್ಯ ತೆರಿಗೆ ಅಂತ ಹೇಳ್ತಾರೆ ಇದಕ್ಕೆ. ಇದರ ಜೊತೆಗೆ ಇಷ್ಟೇ ಮಾತ್ರ ಅಲ್ಲ, ಜನಸಾಮಾನ್ಯರಿಗೆ ಇನ್ನೂ ಸ್ವಲ್ಪ ಉಪಯೋಗ ಆಗಲಿ ಅಂತ ಹೇಳಿ ವೈಯಕ್ತಿಕವಾದ ಆರೋಗ್ಯ ವಿಮೆ ಏನಿರುತ್ತೆ, ಅಂದರೆ ನಾವು ಇನ್ಶೂರೆನ್ಸ್ಗಳನ್ನು ಏನು ಮಾಡ್ಕೊತೀವಿ, ಪ್ರೈವೇಟ್ ಇನ್ಶೂರೆನ್ಸ್ ಆಗಿರ್ಬೋದು ಮತ್ತು ಹೆಲ್ತ್ ಇನ್ಶೂರೆನ್ಸ್ಗಳು,
ಅದರ ಮೇಲೆ ಕೂಡ ವಿನಾಯಿತಿ ಕೊಟ್ಟಿದೆ. ಇದರ ಜೊತೆಗೆ 33 ಜೀವರಕ್ಷಕ ಔಷಧಿಗಳೇನಿರುತ್ತೆ ಅದರ ಮೇಲೆ, ಕ್ಯಾನ್ಸರ್ ಔಷಧಿಗಳು ಮತ್ತು ಅಪರೂಪದ ಕಾಯಿಲೆಗಳಿಗೆ ಸಂಬಂಧಿಸಿದಂಥ ಔಷಧಿಗಳೇನಿರುತ್ತೆ ಔಷಧಿಯಲ್ಲೂ ಕೂಡ ರಿಯಾಯಿತಿಯನ್ನು ಕೊಟ್ಟಿರೋದು. ಇದರ ಮೇಲೆ ಕೂಡ 18% GST ಇತ್ತು. ಅದನ್ನು ಕೂಡ ತೆಗೆದುಹಾಕಿ GSTನೇ ಬೇಡ, ಈ ಎಲ್ಲ ಅದರಲ್ಲಿ ಜನರಿಗೆ ಉಪಯೋಗ ಆಗಲಿ ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತೆಗೆದು ಹಾಕಿದ್ದಾರೆ. ಈ ಒಂದು ವಿಚಾರದ ಈ ಕೇಂದ್ರ ಸರ್ಕಾರ ಇಂತಹ ಒಂದು ದೊಡ್ಡ ರಿಯಾಯಿತಿಯನ್ನು ಜನರಿಗೆ ಕೊಟ್ಟಿರುವಂಥದ್ದು. ಹಾಗಾದರೆ ಯಾವ ಒಂದು ವಸ್ತುಗಳಲ್ಲಿ GSTಯನ್ನು ಕಡಿಮೆ ಮಾಡಿದೆ, ಇಷ್ಟರಲ್ಲೆಲ್ಲ GST ತೆಗೆದು ಹಾಕಿದರೆ ಯಾವುದರಲ್ಲಿ ಕಡಿಮೆ ಮಾಡಿದೆ ಅಂತ ನಾವು ನೋಡ್ಬಿಡೋದಾದರೆ 12% ಇದ್ದಂತಹ ಒಂದು 12 ಮತ್ತು 18% ಏನಿತ್ತು GST ಅದರಿಂದ 5%ಗೆ ಇಳಿಸಿದೆ. ಹಾಗಾದರೆ ಯಾವ ಒಂದು ವಸ್ತುಗಳು ಬರುತ್ತೆ ಇದರ ಒಂದು ಅಡಿಯಲ್ಲಿ ಅಂತ ನೋಡೋದಾದರೆ ಏರ್ ಆಯಿಲ್ಗಳೇನಿತ್ತು, ಹೇರ್ ಆಯಿಲ್ ಆಗಿರ್ಬೋದು, ಟಾಯ್ಲೆಟ್ ಸೋಪ್ ಮತ್ತು ಸೋಪ್ ಬಾರ್ಗಳಾಗಿರ್ಬೋದು, ಶಾಂಪು ನಾವು ದಿನನಿತ್ಯ ಬಳಸುವಂಥ ಒಂದು ವಸ್ತುಗಳ ಮೇಲೆ 5% ಹಾಕಿದ್ದಾರೆ. ಮತ್ತು ಶೇವಿಂಗ್ ಕ್ರೀಮ್ ಆಗಿರ್ಬೋದು, ಟೂತ್ ಬ್ರಷು, ಟೂತ್ ಪೇಸ್ಟ್ ಆಗಿರ್ಬೋದು, ಮತ್ತು ನಾವು ಸೈಕಲ್ ಬಳಸ್ತೀವಲ್ಲ ಅದಾಗಿರ್ಬೋದು, ಮತ್ತು ಟೇಬಲ್ ವೇರು, ಕಿಚನ್ ವೇರು, ಮನೆಗೆ ಸಂಬಂಧಪಟ್ಟಂಥ ಒಂದು ಉಪಕರಣಗಳನ್ನು ನಾವೇನು ಬಳಸ್ತೀವಿ ಅದರ ಮೇಲೆ 5% ಹಾಕಿರುವಂಥದ್ದು. ಇದರ ಜೊತೆಗೆ ನಾವು ದಿನನಿತ್ಯ ಸೇವಿಸುವಂತಹ ಬೆಣ್ಣೆ, ತುಪ್ಪ, ಚೀಸ್, ಡೈರಿ ಒಂದು ಪ್ರಾಡಕ್ಟ್ಗಳೇನಿರುತ್ತೆ ಅದು ಆಗಿರ್ಬೋದು, ಮತ್ತು ಪಾತ್ರೆಗಳು ದಿನನಿತ್ಯ ಜನಗಳು ಬಳಸ್ತಾರೆ, ಇದು ಜಾಸ್ತಿ ಹೊರೆ ಆಗಬಾರ್ದು ಅಂತೇಳಿ ಇದರ ಮೇಲೆ ವಿನಾಯಿತಿಯನ್ನು ಕೊಟ್ಟಿದೆ. ಇದರ ಜೊತೆಗೆ ಸಣ್ಣ ಶಿಶುಗಳಿಗೆ ಏನಿರುತ್ತೆ ಅದಕ್ಕೆ ನಾವು ಉಪಯೋಗ ಮಾಡ್ತೀವಲ್ಲ, ಫೀಡಿಂಗ್ ಬಾಟ್ಲಿಗಳಾಗಿರ್ಬೋದು, ಮತ್ತು ಶಿಶುಗಳಿಗೆ ಬಳಸುವಂಥ ಒಂದು ನ್ಯಾಪ್ಕಿನ್ಗಳಾಗಿರ್ಬೋದು, ಕ್ಲಿನಿಕಲ್ ಒಂದು ಡೈಪರ್ಗಳಾಗಿರ್ಬೋದು, ಇದರ ಮೇಲೆ ಕೂಡ ವಿನಾಯಿತಿಯನ್ನು ಕೊಟ್ಟಿದೆ. ಅದರ ಜೊತೆಗೆ ಹೊಲಿಗೆ ಯಂತ್ರ, ಸೇವಿಂಗ್ ಮಿಷಿನ್ ಇದರ ಮೇಲೆ ಈ ರೀತಿಯಾದಂತಹ ಒಂದು 5% GSTಯನ್ನು ವಿನಾಯಿತಿಯನ್ನು ಕೊಟ್ಟಿದೆ. ಇದೆಲ್ಲ ಆದರೆ 28%ನಿಂದ GST ಏನಿತ್ತು ಅದನ್ನು 18%ಗೆ ಇಳಿಸಿದೆ ಕೆಲವೊಂದು ವಸ್ತುಗಳಲ್ಲಿ. ಅದು ಯಾವುದು ಅಂತ ನಾವು ನೋಡ್ಬಿಡೋದಾದರೆ ಹವಾ ನಿಯಂತ್ರಕ ಒಂದು ಯಂತ್ರಗಳೇನಿರುತ್ತೆ, AC ಅಂತ ಹೇಳ್ತೀವಿ, AC ಬಳಸುವಂಥದ್ದು. ಆ ಒಂದು ACಗಳ ಮೇಲೆ 32 ಇಂಚ್ಗಳಿಗಿಂತ ದೊಡ್ಡದಾಗಿರುವಂತಹ ಒಂದು ಟಿವಿಗಳೇನಿರುತ್ತೆ ಅದರ ಮೇಲೆ ಆಗಿರ್ಬೋದು. ಈಗ ಎಲ್ಲ ಒಂದು ಟಿವಿಗಳು 18 GST ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ವಾಷಿಂಗ್ ಮಿಷಿನ್ ಆಗಿರ್ಬೋದು, ನಾವು ಏನು ಬಳಸ್ತೀವಿ ಒಂದು ಸಣ್ಣ ಒಂದು ಚಿಕ್ಕ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಅದರ ಮೇಲೆ ಆಗಿರಬಹುದು, ಈ ಎಲ್ಲ ವಸ್ತುಗಳ ಮೇಲೆ ಇಷ್ಟು % ಒಂದು GSTಯನ್ನು ಹಾಕಿದ್ದೀವಿ ಅಂತ ಹೇಳ್ತಾರೆ. ಇನ್ನು ಇದರ ಜೊತೆಗೆ 350cc ಅಥವಾ ಅದಕ್ಕಿಂತ ಕಡಿಮೆ ಯಾವುದಿರುತ್ತಲ್ಲ ಬೈಕ್ಗಳು, ಆ ಬೈಕ್ಗಳಿಗೆ ಕೂಡ ಇದೇ ಒಂದು 18% GST ಆಗುತ್ತೆ. ಇನ್ನು ಬಸ್ಗಳು, ಟ್ರಕ್ಗಳು, ಆಂಬುಲೆನ್ಸ್ಗಳಿಗೆ ಕೂಡ ಇದೇ ಒಂದು ರೀತಿಯಾದಂಥ ಒಂದು ನಿಯಮ ಆಗುತ್ತೆ. ಅದರ ಜೊತೆಗೆ ಆಟೋ ಆಗಿರ್ಬೋದು, ಇನ್ನಿತರ ಒಂದು ದ್ವಿಚಕ್ರ ವಾಹನಗಳಾಗಿರ್ಬೋದು, ಸಿಮೆಂಟ್ ಆಗಿರಬಹುದು, ಈ ರೀತಿಯಾದಂತಹ ಒಂದು ವಸ್ತುಗಳ ಮೇಲೆ 18% GST ಅಂತ ಹೇಳಿದ್ದಾರೆ. ಇನ್ನು ಮಧ್ಯಮ ವರ್ಗದ ಒಂದು ಜನರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೂಡ ಈ ಒಂದು GST ಪರೀಕ್ಷಣೆಯನ್ನು ಮಾಡಿದ್ದೇವೆ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಅದೇನೋ ಓಕೆ, ಬಡವರಿಗೆ ಉಪಯೋಗ ಆಗಲಿ ಅಂತ ಇಷ್ಟೆಲ್ಲ ಕಡಿಮೆ ಮಾಡಿದ್ದೀವಿ, ತೆಗೆದು ಹಾಕಿದ್ದೀವಿ ಅಂತ ಹೇಳ್ತಾರೆ. ಆದರೆ ನಾನು ಮೊದಲೇ ಹೇಳಿದ ಹಾಗೆ ಕೆಲವೊಂದು ವಸ್ತುಗಳ ಮೇಲೆ ಜಾಸ್ತಿ ಮಾಡಿದ್ದಾರೆ GST ಅಂತ ಹೇಳಿದೆ. ಅದು ಯಾವುದು ಅಂತ ನೋಡೋದಾದರೆ ಐಷಾರಾಮಿ ಕಾರುಗಳೇನಿರುತ್ತೆ ಅಂದರೆ ಲಕ್ಸುರಿ ಕಾರುಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಅದರ ಮೇಲೆ ಈಗ ಭಾರಿ ಒಂದು ತೆರಿಗೆಯನ್ನು ವಿಧಿಸ್ತಾ ಇದೆ ಸರ್ಕಾರ. ಯಾಕೆಂತಂದರೆ ಇಂತಹ ಒಂದು ವಸ್ತುಗಳನ್ನು ತಗೊಳ್ಳೋರು ಸಾಮಾನ್ಯವಾಗಿ ಶ್ರೀಮಂತರೇ ಆಗಿರ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವರಿಗೆ ತೆರಿಗೆಯನ್ನು ಜಾಸ್ತಿ ಮಾಡೋಣ, ತೆರಿಗೆ ಜಾಸ್ತಿ ಮಾಡೋದು ಅವ್ರಿಗೇನು ಅಷ್ಟೊಂದು ಹೊರೆ ಅನಿಸಲ್ಲ ಅಂತ ಹೇಳಿಬಿಟ್ಟು ಅವರು ಜಾಸ್ತಿ ಮಾಡಿದ್ದಾರೆ. ಅದು ಎಷ್ಟು % ಅಂದರೆ ಈ ಹಿಂದೆ 28% ಇತ್ತು, 28% ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು. ಅದನ್ನು ಈಗ ಬರೋಬ್ಬರಿ 40% GSTಗೆ ಏರಿಸಿಬಿಟ್ಟಿರುವಂಥದ್ದು. ಹಾಗಾದರೆ ಈ ಒಂದು 40% GSTಯಲ್ಲಿ ಯಾವುದೆಲ್ಲ ಬರುತ್ತೆ ಅಂತ ನೋಡೋದಾದರೆ ಸಿಗರ್, ಪಾನ್ ಮಸಾಲ, ಜರ್ದಾ, ಬೀಡ, ತಂಬಾಕು, ಜಗಿಯುವಂಥ ಒಂದು ವಸ್ತುಗಳಿರುತ್ತೆ ಅದಾಗಿರ್ಬೋದು. ಇದರ ಮೇಲೆ ಇನ್ನು ಮುಂದೆ 40% GST ಇರುತ್ತೆ. 40% GST ಅಡಿಯಲ್ಲಿ ಈ ಎಲ್ಲ ವಸ್ತುಗಳು ಬರುತ್ತೆ. ಅದರ ಜೊತೆಗೆ ಅಧಿಕ ಸಕ್ಕರೆ ಅಂಶ ಇರುವಂತಹ ಒಂದು ಪಾನೀಯಗಳು ಅಂತ ಏನು ಹೇಳ್ತೀವಿ, ಕೂಲ್ ಡ್ರಿಂಕ್ಸ್, ಸೋಡಾ ಮತ್ತು ಹಣ್ಣಿನ ಕಾರ್ಬೋಹೈಡ್ರೇಟ್ ಹೊಂದಿರುವಂತಹ ಒಂದು ಪಾನೀಯಗಳೇನಿರುತ್ತೆ ಅದು ಕೂಡ ಇದರ ಒಂದು ವ್ಯಾಪ್ತಿಗೆ ಒಳಬರುತ್ತೆ. ಕೆಫೆನ್ ಒಂದು ಆಗಿರಬಹುದು, ಮುಂತಾದ ಒಂದು ಪಾನೀಯಗಳ ಮೇಲೆ 40% GSTಯನ್ನು ಹಾಕ್ತೀವಿ ಅಂತ ಸರ್ಕಾರ ಹೇಳಿರುವಂಥದ್ದು. ಇದರ ಜೊತೆಗೆ ಫ್ಲೈಟ್, ಹೆಲಿಕಾಪ್ಟರ್, ಐಷಾರಾಮಿ ಕಾರುಗಳು ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ 1500 cc ಹೆಚ್ಚು ಮತ್ತು 4000 ಮಿಲಿಮೀಟರ್ ಉದ್ದದ ಕಾರುಗಳೇನಿರುತ್ತೆ ಅದರ ಮೇಲೆ ಕೂಡ ಹಾಕ್ತೀವಿ. ಇದರ ಜೊತೆಗೆ
350cc ಜಾಸ್ತಿ ಏನಾದರೂ ಸಾಮರ್ಥ್ಯ ಇರುವಂಥ ಬೈಕು ನಿಮ್ಮ ಹತ್ರ ಇದ್ದರೆ ಅದರ ಮೇಲೆ ಕೂಡ ಈ ಒಂದು 40% GST ದುಬಾರಿ ಆದಂಥ GST ಇರುತ್ತೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಖಾಸಗಿ ವಿಮಾನ ಆಗಿರ್ಬೋದು, ಹೆಲಿಕಾಪ್ಟರ್ ಬಳಕೆ ಆಗಿರ್ಬೋದು, ಮನೋರಂಜನೆ ದೋಣಿ ಅಂತ ಹೇಳ್ತೀವಿ, ದೋಣಿಗಳಂತ ಏನು ಹೇಳ್ತೀವಿ ನಾವು, ಹಡಗುಗಳನ್ನು ಬಳಸ್ತಾರಲ್ಲ ಕೆಲವರು, ಅವರು ವೈಯಕ್ತಿಕವಾಗಿ ತಗೊಂಡಿರ್ತಾರೆ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಸ್ಟಾರ್ಗಳು, ಅದರ ಮೇಲೆ ಕೂಡ ಈಗ 40% GST ಆಗುತ್ತೆ ಅಂತ ಹೇಳಿರುವಂಥದ್ದು. ಈ 40% GST ಅಲ್ಲಿ ಕಡಿಮೆ ಮಾಡಿದ್ರು, ಇಲ್ಲಿ ಜಾಸ್ತಿ ಮಾಡಿದ್ರು. ಈ ಒಂದು 40% ಸ್ಲ್ಯಾಬ್ ಏನಿದೆ ಇದರ ಅಡಿಯಲ್ಲಿ ಈ ರೀತಿಯಾದಂಥ ಒಂದು ಐಷಾರಾಮಿಯ ಒಂದು ವಸ್ತುಗಳು ಬರುತ್ತೆ ಅಂತ ಹೇಳಿ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿರುವುದು. ಹಾಗಾದರೆ ಸರ್ಕಾರ ಈಗ ತೆಗೆದುಕೊಂಡಿರೋ ಒಂದು ಏನು ನಿರ್ಧಾರ ಇದೆ, ಇದು ಜನರಿಗೆ ಮತ್ತು ಬಡ ಒಂದು ಕುಟುಂಬಗಳಿಗೆ ತುಂಬ ಉಪಯೋಗ ಆಗುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಏನು ಈ 40% GSTಯನ್ನು ಜಾಸ್ತಿ ಮಾಡಿದ್ದಾರೆ, ಆದ್ದರಿಂದ ತುಂಬ ಶ್ರೀಮಂತರಾಗಿರುವವರು ಏನು ಬರ್ತಾರೆ ಅವರಿಂದ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿಯಾಗಿ ಈಗ GSTಯನ್ನು ತೆಗೆದುಕೊಳ್ತಾ ಇದೆ. ಆದ್ದರಿಂದ ಒಂದು ಪ್ಯಾಚಪ್ ಮಾಡುವಂಥ ಒಂದು ಕೆಲಸ ಕೂಡ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಅದೇನೇ ಇದ್ರೂ ಕೂಡ ಸರ್ಕಾರ ಈಗ ಸದ್ಯಕ್ಕೆ GST ಒಂದು ವಿಚಾರದಲ್ಲಿ ಏನು ಈಗ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇದರಿಂದ ಜನರಿಗೆ ಒಂದು ಹಬ್ಬದ ಒಂದು ಗಿಫ್ಟ್ ಸಿಕ್ಕಂತ ಆಗಿದೆ ಅಂತಲೇ ಹೇಳ್ಬೋದು. ಇದಿಷ್ಟು ಈ ಒಂದು GSTಗೆ ಸಂಬಂಧಪಟ್ಟಂತಹ ಮಾಹಿತಿ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.